ಪುಷ್ಪಕ್ ಸರ್ನ ನಿನ್ನ ನೋಡ್ತಾ ಇದ್ರೆ ಮನ್ಸಿಗೆ ತುಂಬಾ ನೋವಾಗತ್ತೆ. ಯಾಕಂದ್ರೆ ಒಂದ್ ರೀತಿ ಯೋಚನೆ ಮಾಡೋದಾದ್ರೆ ಪುಷ್ಪಕ್ ಸರ್ ನೀನು ಒಂದೇ ಪರಿಸ್ಥಿತಿಲಿದ್ದೀರಾ. ನನ್ನ ಮನ್ಸಲ್ಲಿ ನಿನ್ನ ಬಿಟ್ಟು ಮೈನಾಗ್ ಸ್ಥಾನ ಕೊಟ್ಟಾಗ ನನ್ನ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನನ್ಗೆ ಅರ್ಥ ಆಗತ್ತೆ. ಅದೇ ತರ ಪುಷ್ಪಕ್ ಸರ್ ಪ್ರೀತಿನ ಮೈನ ರಿಜೆಕ್ಟ್ ಮಾಡಿದಾಗ್ಲೂ ಅವ್ರ ಮನ್ಸಿಗೆ ತುಂಬಾ ನೋವಾಗಿರತ್ತೆ. ನಿಮ್ಮಿಬ್ರು ನೋವನ್ನ ಒಂದೇ ತಕಡೆಯಲ್ಲಾಗಿ ತೂಕ ಮಾಡಿದ್ರೆ ಪುಷ್ಪಕ್ ಸರ್ ನೋವೇ ಒಂದು ತೂಕ ಹೆಚ್ಚಾಗಿ ಕಾಣುತ್ತೆ. ಯಾಕೆ ಗೊತ್ತಾ? ನೀನಾದ್ರೂ ನನ್ನಿಂದ ದೂರ ಇದ್ದೆ, ಬೇರೆ ಊರಲ್ಲಿದ್ದೆ, ನಾನು ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಪುಷ್ಪಕ್ ಸರ್ಗೆ ಮೈನಾ ಅವ್ರಿಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೂ ಮೈನಾ ಅವ್ರ ಕಣ್ಮುಂದೆನೆ ದಿನ ಓಡಾಡ್ತಾ ಇದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ ಹೇಳು. ಆದ್ರೂ ಪುಷ್ಪಕ್ ಸರ್ ಇದ್ಯಾವುದನ್ನು ಲೆಕ್ಕಿಸ್ದೆ ಈಗ ನನ್ನ ಪ್ರೀತಿಗೋಸ್ಕರ ತುಂಬಾ ಒದ್ದಾಡ್ತಾ ಇದ್ದಾರೆ. ಅವ್ರು ಎಷ್ಟು ಗ್ರೇಟ್. ಆದ್ರೂ ನನಗ್ ನಂಬಿಕೆ ಇದೆ, ನನ್ನ ಪ್ರೀತಿ ನನ್ನ ಮೈನಾ ನನಗ್ ಸಿಗ್ತಾಳೆ ಅಂತ ನನಗ್ ನಂಬಿಕೆ ಇದೆ. ಆದ್ರೂ ಮನ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಈ ಪ್ರೀತಿನ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಒಂದು ಭಯನೂ ಕಾಡ್ತಾ ಇದೆ. ಇದ್ರ ಬಗ್ಗೆನೇ ಎಲ್ಲ ಯೋಚನೆ ಮಾಡ್ಕೊಂಡು ನಾನು ಒಬ್ನೇ ನಿಂತಿದ್ದೆ. ಆಗ ನೀನ್ ಬಂದೆ. ಮಾವ, ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿನ್ ಹತ್ರ ಒಂದ್ ಪ್ರಶ್ನೆ ಕೇಳಲಾ? ಕೇಳು. ಚಿಕ್ಕ ವಯಸ್ಸಿಂದ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ. ಆದ್ರೂ ಯಾಕೆ ನೀ ನನ್ನ ಪ್ರೀತಿನ ಒಪ್ಕೊಳ್ಳೇ ಇಲ್ಲ? ನಮ್ ಪ್ರೀತಿಗೆ ಮನೆಯವ್ರ ವಿರೋಧನೂ ಇರಲಿಲ್ಲ. ಇಬ್ರು ಮನೆಯವರು ನಮ್ಮ ಮದ್ವೆ ಮಾಡಕ್ಕೆ ಸಿದ್ಧವಾಗಿದ್ರು. ಆದ್ರೂ ಯಾಕೆ ನಿಮ್ ಮನೆಯವ್ರ ವಿರುದ್ಧ ಕಟ್ಕೊಂಡು ಮೈನಾನ್ ಮದ್ವೆ ಆಗಕ್ಕೆ ಒಪ್ಕೊಂಡೆ?